ಏನಿದೆ? ಯಾಕಪ್ಪ ಹೋರಾಟ? ಅಥವಾ ಸರ್ಕಾರದ ವಿರುದ್ಧವೋ ಅಥವಾ ಬೇರೆ ಏನಾದ್ರೂ ಉದ್ದೇಶವೋ ಅಂತೇಳಿ ನೀವೇನಾದ್ರು ಅನ್ಕೊಂಡಿದ್ರೆ ಅದು ಸುಳ್ಳು. ಇದು ಕರ್ನಾಟಕಕ್ಕೆ ಬೆಳಕು ನೀಡುತ್ತಿರುವ ವಿದ್ಯುತ್ ಗುತ್ತಿಗೆದಾರರು ಮತ್ತು ಗ್ರಾಹಕರು ಮತ್ತು ಪ್ರತಿಯೊಬ್ಬ ಬೆಳಕಲ್ಲಿರ್ತಕ್ಕಂಥ ಅವರ ಹೋರಾಟ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಈ ವೇದಿಕೆ ಮುಖಾಂತರ ನಮ್ಮ ಅಧ್ಯಕ್ಷರ ಮುಖಾಂತರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಮತ್ತು ಇಂಧನ ಸಚಿವರು ಎಚ್ಚರಿಕೆ ಗಂಟೆ ಕೊಡುವುದೇನೆಂದ್ರೆ ಮುಂದಿನ ದಿನದಲ್ಲಿ ಲೈನ್ ಫಾಲ್ಟ್ ಅಂದ್ರೂ ಆಗೋದು ಗ್ಯಾರಂಟಿ. ಯಾಕಂದ್ರೆ ಕರ್ನಾಟಕದ ಏಕೈಕ ನಾಯಕ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದು ಆರಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಕೂಡಿಸಂತ ಎಸ್.ಎಂ. ಕೃಷ್ಣ ಅವರಿಗೆ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಸವಣ್ಣವರು ಮಾತು ಹೇಳಿದ್ರು, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ, ಗಿಡ ದೇವರು ದೇವರಲ್ಲ, ಮರ ದೇವರು ದೇವರಲ್ಲ ಅಂದಾಗ ಮಾತ್ರ ದೇವರಂದ್ರೆ ಯಾರಪ್ಪ? ಮುಂದಿನ ಪೀಳಿಗೆಗಳಿಗೆ ನಾವು ಹೇಳ್ತಕ್ಕಂಥದ್ದು ಇದೇ ಮಾತು. ನಿನ್ನನ್ನು ನೀನೆರುಗಡೆ ನೀನೇ ನೋಡ ಕೂಡಲ ಸಂಗಮ ದೇವ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ನಡೆದಂತೆ ನುಡಿದಂತ ಮಾತು. ಹೇಳಿದ್ರೆ ಇವತ್ತು ಮಾತು ಹೇಳಿದ್ರೆ ಮುಂದಿನ ದಿನದಲ್ಲಿ ಲೈಫ್ ಫಾಲ್ಟ್ ಆಗೋ ಗ್ಯಾರಂಟಿ ಏನಂದ್ರೆ ಇವತ್ತು ಆಯುಧ ಪೂಜೆಯನ್ನು ಮಾಡಕ್ಕೆ